ಶಿವರಾತ್ರಿಯ ಸಂದರ್ಭದಲ್ಲಿ ನಾಡಿನೆಲ್ಲೆಡೆ ಶಿವಾಲಯಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ಆದರೆ ಸುಳ್ಯದ ಶಿವಾಲಯವೊಂದರಲ್ಲಿ ನಡೆದಂತಹ ಶಿವರಾತ್ರಿ ಅತ್ಯಂತ ವಿಶಿಷ್ಟವಾಗಿತ್ತು. ಕಾರಣ, ಈ ಒಂದು ದೇವಾಲಯ ಸುಳ್ಯ ನಗರದಿಂದ ಸ್ವಲ್ಪವೇ ದೂರದಲ್ಲಿದ್ದರೂ ಕೂಡ ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿದೆ. ಈ ಒಂದು ದೇವಾಲಯದ ಸುತ್ತಮುತ್ತಲಿನ ಭೂಮಿ ವಿವಾದಕ್ಕೊಳಪಟ್ಟು ಇಂದಿಗೂ ನ್ಯಾಯಾಲಯದಲ್ಲಿದೆ. ಅದೇ ರೀತಿ ಈ ಒಂದು ದೇವಸ್ಥಾನ ಸುತ್ತುಪೌಳಿಗಳು ಈಗಾಗಲೇ ಜೀರ್ಣಗೊಂಡಿವೆ. ದೇವಸ್ಥಾನದ ತೀರ್ಥಮಂಟಪದ ಕಂಬ ಇನ್ನೇನು ಬೀಳುವ ಸ್ಥಿತಿಯಲ್ಲಿದೆ. ಸದ್ಯ ದಿನಕ್ಕೆ 1 ಬಾರಿ ಮಾತ್ರ ಪೂಜೆ ನಡೀತಿದೆ. ಕರಾವಳಿಯಲ್ಲಿ ಅದೆಷ್ಟೋ ದೇವಾಲಯಗಳಿದ್ದರೂ ಪ್ರತಿಯೊಂದು ದೇವಾಲಯಗಳು ಜೀರ್ಣೋದ್ಧಾರಗೊಳ್ತಾ ಇವೆ. ಆದ್ದರಿಂದ ಈ ದೇವಾಲಯವು ಸಂಬಂಧಪಟ್ಟ ಇಲಾಖೆ ಇದನ್ನು ಜೀರ್ಣೋದ್ಧಾರಗೊಳಿಸಿ ಭಕ್ತರಿಗೆ ನಿತ್ಯ ಪೂಜೆಗೆ ಅನುವು ಮಾಡಿಕೊಡಬೇಕೆನ್ನುವುದು ಇಲ್ಲಿನ ಭಕ್ತರ ಆಗ್ರಹ. ಇದು ಸುಳ್ಯ ತಾಲೂಕಿನ ಅಜ್ಜಾವರ ಗ್ರಾಮದ ತುದಿಯಡ್ಕ ಸದಾಶಿವ ದೇವಾಲಯ. ಇದರ ಕಥೆಯೇ ಶೋಚನೀಯವಾಗಿದೆ. ಈ ದೇವಾಲಯವು ಖಾಸಗಿ ವ್ಯಕ್ತಿಗಳ ಜಮೀನಿನಲ್ಲಿದೆ. ಆದ್ದರಿಂದ ಈ ಜಮೀನಿನ ವಿವಾದ ಹೈಕೋರ್ಟ್ನಲ್ಲಿದೆ ಎಂದು ಭಕ್ತರು ಹೇಳುತ್ತಾರೆ. ಸದ್ಯ ಈ ಎಲ್ಲ ವಿವಾದಗಳು ಮುಗಿದು ನಿತ್ಯ 3 ಹೊತ್ತು ಪೂಜೆ ನಡೆಯುವಂತಾಗಲಿ ಎನ್ನುವುದೇ ಭಕ್ತರ ಆಶಯ.